ಪೆಪ್ಪರ್ ಚಿಕನ್ ಮಾಡಲಿಕ್ಕೆ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡಿಕೊಂಡು ಬಾಣಲಿಯಲ್ಲಿ ಮೆಣಸು, ಧನಿಯಾ, ಜೀರಿಗೆ, ಸ್ವಲ್ಪ ಸೊಂಪನ್ನ ಹಾಕೊಂಡು ಚೆನ್ನಾಗಿ ಕುಟ್ಟಿ ಎತ್ತಿಟ್ಕೊಂಡ್ವಿ. ಚಿಕನ್ನ ಅರಿಶಿಣದಲ್ಲಿ ತೊಳ್ಕೊಂಡು ಈರುಳ್ಳಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ರೆಡಿ ಮಾಡ್ಕೊಂಡು ಬಾಣಲಿಗೆ ಎಣ್ಣೆ, ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನಕಾಯಿ ಜೊತೆಗೆ ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ತೊಳ್ಕೊಂಡಿರುವಂತ ಚಿಕನ್ ಆಡ್ ಮಾಡ್ಕೊಂಡ್ವಿ. ಚಿಕನ್ ಜೊತೆಗೆ ಚೆನ್ನಾಗಿ ಬಾಡಿಸ್ತಾ ಅದಕ್ಕೆ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಬೇಯೋವರೆಗೂ ಬಾಡಿಸ್ತಾ ಇರಬೇಕು. ತದನಂತರ ಒಂದು 200 ml ನಷ್ಟು ನೀರನ್ನ ಆಡ್ ಮಾಡ್ಕೊಂಡು ಅದಕ್ಕೆ ನಾವು ಕುಟ್ಕೊಂಡಿರೋ ಪುಡಿಗಳನ್ನ ಆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮೇಲೆ ಹಾಕೋತಾ ಇದೀವಿ. ಚೆನ್ನಾಗಿ ಚಿಕನ್ನ ಮಸಾಲೆ ಜೊತೆಗೆ ಬಾಡಿಸಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದ ಮೇಲೆ ಖಾರ ಮತ್ತೆ ಉಪ್ಪು ಹಿಡಿದಿರೋ ಚಿಕನ್ ಬಹಳ ಸಖತ್ತಾಗಿರುತ್ತೆ. ನಂತರ ಕೊತ್ತಂಬರಿ ಸೊಪ್ಪನ್ನ ಫಿನಿಶಿಂಗಿಗೆ ಹಾಕಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ನಾವೆಲ್ಲ ಕುತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ವಿ ಕಣ್ರಿ.